ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಾನು ಹುಟ್ಟಿರೋದೇ ಇಲ್ಲೇ ಸರ್. ಬರ್ತಾರ ಫಾರೆಸ್ಟ್ ಏರಿಯಾ ಅಂತ ಹೇಳ್ತಾರೆ ಸರ್. ಮಳೆ ಇರ್ಬೇಕಂತ ಆಸ್ತಿ ಸರ್. ಎಲ್ಲ ಮದಳ ನಮಗೆ ಕಾಲಿಲ್ದು ಅದರ ಪಿಂಚಣಿ ಇಲ್ಲ, ಏನೇನಿಲ್ಲ. ಒಂದು ರೋಡ್ ತಳದ ಬಸ್ ಸ್ಟ್ಯಾಂಡ್ ಇಲ್ಲ ನಮಗೆ. ಕರೆಂಟ್ ಕೊಡಂಗಿಲ್ಲ, ನೀರಿನ ವ್ಯವಸ್ಥೆ ಅಂತೂ ಮೊದಲೇ ಇರೋದಿಲ್ಲ. ಸ್ಕೂಲ್ ಇಲ್ಲ ಸರಿಯಾಗಿ, ಅಂಗನವಾಡಿ ಇವತ್ತುವರೆಗೂ ಒಂದು ಪೋಸ್ಟ್ ಇಲ್ಲ. ದುಡ್ಕೊಂತೀವಿ ಬರ್ತೀವಿ, ಮನೆಗೆ ನಮಗೆ ಸವಲತ್ತಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ. ಒಂದು ನಾವು ರೋಡ್ ತಳದ ಬಸ್ ಸ್ಟ್ಯಾಂಡ್ ಇಲ್ಲ ನಮಗೆ. ಎಷ್ಟು ನಾವು ಕಷ್ಟ ಬೀಳ್ತಾ ಬರ್ತಾರ ಎಲೆಕ್ಷನ್ ಓಟ್ ಹಾಕ್ತಾರೆ ಹೋಗ್ತಾರ. ಏನೈತೆ ಹೌದು, ಬಡವರು ಅದಾರ, ಕಾಲಿಲ್ದು ಮುದಾರ ಅದಾರ, ಪಿಂಚಣಿ ಇಲ್ಲ, ಏನೇನಿಲ್ಲ. ಒಂದು ಹುಡುಗರು ಭೂಮಿ ಅಂತ ಹೇಳ್ತದಾರ ಸರ್. ನಾವು 80-90 ವರ್ಷಲಿದ್ದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿವಲ್ಲ ಸರ್. ಇಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಆದಾಗ್ಲಿದ್ದ ಬುನಾದ ಹಾಕಿವಲ್ಲ ಸರ್. ಮತ್ತೆ ಅವಾಗ್ಲಿದ್ದ ಇಲ್ಲಿ ಇವಾಗ ಸರ್ ನಮಗೆ ಕೊಡಲ್ಲ ಹೇಳ್ತದಾರ ಸರ್. ಕೊಟ್ಟೆ ಹೋಗ್ತೀವಿ ಇಷ್ಟು ದಿನ ಹೇಳ್ತದಾರ ಸರ್. ಹಿಂಗ ಬೇರೆ ಕಡೆ ಕೊಡ್ತೀವಿ, ಮರಮಳಿ ಕೊಡ್ತೀವಿ, ಜಾಗ ಬಿಟ್ಕೊಡಲ್ಲ ಅಂತಾರ. ನಾವು ಜಾಗ ಇರೋ ತಕ್ಕ ಇರ್ತೀವಿ, ಅವ್ರ ಸ್ಥಳಕ್ಕೆ ಬಿಡ್ತೀವಿ. ನಾವೇನ್ ಮಾಡ್ತೀವಿ? ಕೊಟ್ಟಿದ್ರು ಒಳ್ಳೆ ಕಡೆ ಕೂಡ ನಮಗೆ ವ್ಯವಸ್ಥೆ ಏನು ಬೇಸ. ಶಾಲೆದ ಅನುಕೂಲ ಇಲ್ವಾ? ಅಲ್ಲೇ ಸುಮಾರು ತುಂಬ ವರ್ಷ ಆಯ್ತು ಸರ್. ಕುಡಿಯೋಕೆ ನೀರಿನ ವ್ಯವಸ್ಥೆ, ರೈಲ್ ಹಳೆ ಹಿಡ್ಕೊಂಡು ಅಲ್ಲಿ ದಾಟ್ಕೊಂಡು ಬರೋದಾಗಲ್ಲ ಸರ್. ನೀರಿನ ವ್ಯವಸ್ಥೆ ತುಂಬ. ಕರೆಂಟ್ ಒಂದೊಂದು ಟೈಮ್ ಮೋಟ್ರ್ ಕೆಟ್ಟು ಹೋದ್ರೆ 1 ತಿಂಗಳು 15 ದಿನ 2 ತಿಂಗಳು ಆದರೂ ಸರಿ ಕರೆಂಟ್ ಕೊಡೋಂಗಿಲ್ಲ. ನೀರಿನ ವ್ಯವಸ್ಥೆ ಅಂತೂ ಮೊದಲೇ ಇರೋದಿಲ್ಲ. ಜಾಗ ಮಾಡಿಕೊಡ್ರಿ, ಇಲ್ಲಿರಕ್ಕೆ ವಾಸ ಮಾಡಿಕೊಡ್ರಿ. ಬೇರೆ ಕಡೆ ಜಾಗ ಕೊಟ್ಟರೆ ಹೋಗಲ್ಲ ಸರ್. ಇಲ್ಲೇ ವ್ಯವಸ್ಥೆ ಮಾಡಿಕೊಡ್ರಿ, ಇಲ್ಲೇ ಸರ್. ಇದು ವ್ಯಾಸನಕೇರಿ ಗ್ರಾಮ. ಇಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು ಯಾವುದು ನಮಗೆ ಸಿಕ್ಕಿಲ್ಲ. ನಮಗೆ ಸಿಕ್ಕಿರೋದೇನೆಂದರೆ ವೋಟರ್ ಐ ಡಿ, ರೇಷನ್ ಕಾರ್ಡು ಮತ್ತು ವಿದ್ಯುತ್ ಸಂಪರ್ಕ ಇಷ್ಟೆಲ್ಲ ಸಿಕ್ಕವ. ಆದರೆ ಓಡಾಡೋಕೆ ಮೇನ್ ರೋಡ್ ಇಲ್ಲ. ಆಮೇಲೆ ಕೆಳಗಡೆ ಹೋದರೆ ಬಸ್ ಸ್ಟ್ಯಾಂಡ್ ಇಲ್ಲ, ಕೆಳಗಡೆ ಸ್ಕೂಲ್ ಇಲ್ಲ ಸರಿಯಾಗಿ. ಅಂಗನವಾಡಿ ಇವತ್ತುವರೆಗೂ ಒಂದು ಪೋಸ್ಟ್ ಇಲ್ಲ, ಯಾರು ಬಂದು ಮಾಡಿಕೊಟ್ಟಿಲ್ಲ ಅಲ್ಲಿ. ಹಾಗಾಗಿ ದಯಮಾಡಿ ನಮ್ಗೆ ಇಲ್ಲಿರೋಕೆ ಒಂದು ಹಕ್ಕುಪತ್ರ ಕೊಡಬೇಕು. ಮತ್ತು ಏನಾದರೂ ಈಗ ಅಕಸ್ಮಾತ್ ಆಗಲಿಲ್ಲ ಅಂದರೆ ಇಲ್ಲೇ ಹತ್ರದಾಗ ಎಲ್ಲಾದ್ರೂ ನೋಡಿ. ಯಾಕಂದರೆ ನಮ್ಮ ತಾತ ಮುತ್ತಾತನ ಕಾಲದಾಗ ಇಲ್ಲೇ ಬದುಕಿ ಬಾಳಿದ್ದೀವಿ ನಾವು. ಇಲ್ಲಿ ಊರು ಬಿಟ್ಟು ಹೋಗೋದು ಭಾಳ ಕಷ್ಟ ಆಗುತ್ತೆ. ಆದರೆ ಇಲ್ಲಿ ಹತ್ರದಾಗ ಎಲ್ಲೇನ ಇದು 2 ಎಕರೆಯಲ್ಲಿ 3 ಎಕರೆ ಎಲ್ಲೇನೇ ಇದ್ದರೆ ನಮ್ಗೆ ಜಾಗ ಮಾಡಿಕೊಡ್ರಿ, ಅನುವು ಮಾಡಿಕೊಟ್ರೆ ನಾವು ಇರ್ತೀವಿ. ದಯಮಾಡಿ ನಮಗೆ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದೀವಿ. ದಯಮಾಡಿ ಇದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ನಾವು ಕೇಳ್ತಿದ್ದೀವಿ ಸರ್. ಎಷ್ಟು ವರ್ಷ ಇಲ್ಲೇ ಬದುಕಿ ಸರ್. ಮತ್ತೆ ಇಲ್ಲೇ ಇರ್ಬೇಕಂತ ಆಸೆ ಸರ್. ಎಲ್ಲ ಮದಳ ನಮಗೆ ಸರ್. ನನಗೆ ಇವಾಗ 53 ವರ್ಷ ಇಲ್ಲೇ ಹುಟ್ಟಿರೋದು ನಾನು. ನಮ್ಮ ಅಪ್ಪರು ಇದ್ದಾರೆ ಇಲ್ಲಿ. ಈಗ ನಮಗೆ ನೀರಿಂದು ಸವಲತ್ತು ಬೇಕು ಸರ್. ಹುಡುಗರಿಗೆ ಓಡಾಡಕ ರಸ್ತೆ ಬೇಕು, ನಮ್ಮದು ಅನ್ನೋದೊಂದು ಬೇಕು ಸರ್. ಎಲ್ಲರೂ ಬರ್ತಾರ ಫಾರೆಸ್ಟ್ ಏರಿಯಾ ಅಂತ ಹೇಳ್ತಾರೆ ಸರ್. ಮತ್ತೆ ಇದನ್ನ ನಾವು ಹೆಂಗ್ ಮಾಡ್ಬೇಕು? ಬಂದಾಗ್ಯಾರ ಸರ್. ಅವ್ರು ಹೇಳ್ತಾರ ಓಟ್ ಹಾಕೋ ಟೈಮ್ನಾಗ ಬರ್ತಾರ, ಓಟ್ ಹಾಕ್ಸಿ ಅಂತಾರ ಹೋಗ್ತಾರ. ನಮಗಿದೆ ಸರ್, ನಮಗೆ ಬೇಕು ಇದು ಜಾಗ, ನಮಗೆ ಹಕ್ಕು ಬೇಕು ಅಷ್ಟೇ. ಹಕ್ಕುಪತ್ರ ಯಾವಾಗ ನೋಡಿದ್ರೆ ನೀರಿಂದು ಎಲ್ಲದ ಕಷ್ಟ ಐತೆ ಸರ್ ನಮಗೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.